ಇದು ನಮ್ಮ ಬ್ಯಾಸ್ಕೆಟ್ಸ್ ಕಲೆಕ್ಷನ್. ಇದು ಕೈನಲ್ಲೇ ನೇಯ್ದಿರೋ ಬ್ಯಾಸ್ಕೆಟ್ಸ್ ನೋಡಿ. ಬರೀ ನೇಯ್ದಿಲ್ದೇನೆ ಮೇಲೆ ಎಂಬ್ರಾಯ್ಡ್ರೂ ಮಾಡಿರೋ ತರ ಬರುತ್ತೆ. ಇದು ಈ ತರ ಉಪಯೋಗಿಸ್ಕೋಬಹುದು ನೀವು. ಯಾರು ಕೈ ಹಾಕಿ ಏನು ತಗೊಳಕ್ಕಾಗಲ್ಲ, ಅಷ್ಟು ಸೇಫ್ ಆಗಿರುತ್ತೆ ಇದು. ಇದು ಇಲ್ಲಿ 2 ಥರದ ಬ್ಯಾಸ್ಕೆಟ್ಸ್ ಇದೆ. ಒಂದು ಬ್ಯಾಂಬೂನಲ್ಲಿ ನೇಯ್ದಿರೋದು, ಆಮೇಲೆ ಇನ್ನೊಂದು ಗ್ರಾಸ್ ಅಲ್ಲಿ ನೇಯ್ದಿರೋದು. ಇವು ಪಾರ್ಟಿ ವೇರು ಡ್ರೆಸ್ಗಳು ಪೂರ್ತಿ ನಿಮಗೆ ಸೆಟ್ ಸಿಗುತ್ತೆ. ಸಿಲ್ಕು, ಮಸ್ಲಿನ್ ಸಿಲ್ಕು, ಚಂದೇರಿ ಸಿಲ್ಕು, ಇದು ಟಿಶ್ಯೂ ಸಿಲ್ಕ್. ಇದರಲ್ಲಿ ಸೆಟ್ಗಳೇ ಸಿಕ್ಬಿಡುತ್ತೆ. ಸೊ ನೀವು ಪಾರ್ಟಿ ವೇರ್ಗೆ ಡ್ರೆಸ್ ಹಾಕೋಬೇಕು ಅಂದಾಗ ಈ ಥರದ ಗ್ರ್ಯಾಂಡ್ ಡ್ರೆಸ್ಗಳು ರೇಂಜ್ ಅರೌಂಡ್ 1800ಇಂದ ಸ್ಟಾರ್ಟ್ ಆಗಿ 5000ವರೆಗೂ ನಿಮ್ಮ ಹತ್ರ ನಿಮಗೆ ಸೀರೆ ಇದು ಡ್ರೆಸ್ಗಳು ಸಿಗುತ್ತವೆ ನೋಡಿ. ಇವೆಲ್ಲ ವಿತ್ ಲೇಸು. ಇದು ಆ್ಯಕ್ಚುಲಿ ಇದು ಮಸ್ಲಿನ್ ಸಿಲ್ಕ್. ಇದರಲ್ಲಿ ಇದು ಒಳ್ಳೆ ಇದು ಮಾಡಿದ್ದಾರೆ, ಎಂಬ್ರಾಯ್ಡ್ರಿ ಇದೆ. ಸೊ ಆ ಫೀಲೇ ನಿಮಗೆ ರಿಚ್ ಲುಕ್ ಬರೋ ಸೀರೆಗಳು, ಇದು ಡ್ರೆಸ್ಗಳು ಇವೆಲ್ಲ ನೋಡಿ. ಇದು ಕೈನಲ್ಲಿ ಮಾಡಿರೋ ವರ್ಕ್. ಇದು ಇವಾಗ ಟ್ರೆಂಡಿಂಗ್ ಕಫ್ತಾನ್ ಸ್ಲೀವ್ ಅಂತ ಬರುತ್ತೆ. ಸೊ ನೀವು ಕೆಳಗಡೆ ಪ್ಯಾಂಟ್ ಟೈಟ್ ಬಂದ್ರೂ ಮೇಲ್ಗಡೆ ಈ ಥರದ್ದು ಟಾಪು ಗ್ರ್ಯಾಂಡ್ ಲುಕ್ ಬರುವಂಥದ್ದು ಡ್ರೆಸ್. ಇದು ಮಿರರ್ ವರ್ಕ್ ಇದೆ. ಆಮೇಲೆ ಇವೆಲ್ಲ ಮಿರರ್ಗಳು ಒರಿಜಿನಲ್ ಮಿರರ್ ಇರುತ್ತೆ. ಇದೆಲ್ಲ ಯಾವುದು ಮುರುಟ್ಕೊಳ್ಳೋ ಅಂಥದ್ದು ಆ ಥರದ್ದು ಏನೂ ಆಗೋದಿಲ್ಲ. ಸೊ ಆ ಥರದ್ದು ಇದೊಂದು ಟ್ರೆಂಡಿಂಗ್ ಡ್ರೆಸ್. ಇದು ಶರಾರ ಅಂತ ಸ್ಟೋನ್ ವರ್ಕ್ ಇರೋ ಬಟ್ಟೆ. ಇದು ಡ್ರೆಸ್ ಇದು ವಿತ್ ಪ್ಯಾಂಟು ಮತ್ತು ಮೇಲ್ಗಡೆ ದುಪಟ್ಟಾನು ಬರುತ್ತೆ. ಇದರಲ್ಲಿ ನಿಮಗೆ ಕಲರ್ ಸಿಗುತ್ತೆ. ಆಮೇಲೆ ಕೋಆರ್ಡ್ ಸೆಟ್ಸ್ಗಳು ಇವಾಗ ತುಂಬ ಟ್ರೆಂಡ್ ಆಗ್ತಾ ಇವೆ. ಸೊ ಕೋಆರ್ಡ್ ಸೆಟ್ಟಲ್ಲೂ ಸಿಗುತ್ತೆ, ಮೇಲ್ ಟಾಪು ಕೆಳಗಡೆ ಬಾಟಮ್ ಆ ಥರದ್ದು. ಇದು ಒಂದು ಸಿಲ್ಕು. ಇದು ನೋಡಿ ಕಾಟನ್ ಲೆನಿನಲ್ಲಿ ಇದು ಎಂಬ್ರಾಯ್ಡ್ರಿ ಇರೋ ಡ್ರೆಸ್. ಇದು ಪೂರ್ತಿ ವೈಟ್ ಇಷ್ಟಪಡೋರಿಗೆ ಪೂರ್ತಿ ಸೆಟ್ ಸಿಗುತ್ತೆ. ವರ್ಕ್ ವೇರು ಮಾಡ್ಬೋದು ಇದನ್ನು. ಇದು ಎಲಿಫೆಂಟ್ ಎಂಬ್ರಾಯ್ಡ್ರಿ ಇರೋದು, ಖಾದಿ ಫೀಲ್ ಇರೋ ಮರ್ಸರೈಸ್ಡ್ ಕಾಟನ್ ಡ್ರೆಸ್. ಇದು ಖಾದಿ ಥರದ್ದು ಬಟ್ಟೆ. ಇದು ಇದ್ರ ಮೇಲೆ ಎಲಿಫೆಂಟ್ ಎಂಬ್ರಾಯ್ಡ್ರಿ ಇದೆ. ಇದು ಪ್ಯಾಂಟು ಮತ್ತು ಟಾಪ್ ಬರುತ್ತೆ. ಇದನ್ನು ಕೋಆರ್ಡ್ ಸೆಟ್ ಅಂತಾರೆ. ಇದರಲ್ಲಿ ನಿಮಗೆ ಫುಲ್ಲು 7XL ಸೈಜಸ್ ಸಿಗುತ್ತೆ. ಕೆಲವುದರಲ್ಲಿ ಜಾಸ್ತಿ ಸೈಜಸ್ಸು ಅವೈಲೇಬಲ್ ಇದೆ ನಮ್ಮ ಹತ್ರ. ಇವೆಲ್ಲ ಕಾಟನ್ ಸೆಕ್ಷನ್. ಇದು ಕೈಮಗ್ಗದ ಕಾಟನ್ನು ಪ್ಲಸ್ ಬೇರೆ ಕಾಟನ್ ಸೀರೆಗಳು. ಇದು ಮಲ್ ಕಾಟನ್ ಅಂತ. ಇದು ಸೊ ಹ್ಯಾಂಡ್ಲೂಮ್. ಡಿಸೈನು ಚೆನ್ನಾಗಿದೆ, ತುಂಬ ಫೀಲ್ ಲೈಟ್ ವೆಯ್ಟ್ ಬರುತ್ತೆ, ಸ್ಮೂತ್ ಸೀರೆ. ಇದು ತುಂಬ ಲೈಟ್ ವೆಯ್ಟ್. ಇದರಲ್ಲಿ ನಿಮಗೆ 8ರಿಂದ 10 ಕಲರ್ಸು ಸಿಗುತ್ತೆ, ಯುನೀಕ್ ಆಗಿರೋ ಕಲರ್ಸು. ಆಮೇಲೆ ಟ್ರೆಂಡಿಂಗ್ ಕಲರ್ಸು ಸಿಗುತ್ತೆ. ಇದೆಲ್ಲ ಕಲ್ಯಾಣಿ ಕಾಟನ್ನು ವಿತ್ ಗ್ಯಾಪ್ ಬಾರ್ಡ್ರು ಬರುವಂಥ ಸೀರೆಗಳು. ಇದು ಉಟ್ರೆ ನಿಮಗೆ ಸಿಲ್ಕ್ ಸೀರೆ ಥರನೇ ಕಾಣುತ್ತೆ ಗ್ರ್ಯಾಂಡಾಗಿ. ಸೊ ಇದೂ ಇವಾಗ ಟ್ರೆಡಿಷ್ನಲ್ ಸೀರೆಗಳು ಅಂತ ಬರ್ತಾ ಇದೆ. ಇವೆಲ್ಲ ನಿಮಗೆ ಮೇಲ್ಗಡೆ ಇರೋವೆಲ್ಲ ಇವು 9-10 ಗಜದ ಸೀರೆಗಳೆಲ್ಲ ಇವೆ. ಸೊ ನೀವು ಕಚ್ಚೆ ಉಡೋರು ಪೂಜೆಗಳಿಗೆ ಬೇಕಾದವ್ರಿಗೆ 9-10 ಗಜದ ಸೀರೆಗಳು ನಿಮಗೆ ಸಿಗುತ್ತೆ. ಇದು ಕೈಮಗ್ಗದ ಕಾಟನ್. ಇದು ಆಮೇಲೆ ಇವೆಲ್ಲ ಬಂದು ಜಮ್ದಾನಿನಲ್ಲಿ ಗ್ರ್ಯಾಂಡ್ ಜಮ್ದಾನಿಗಿಂತ ಇವು ಸೆಮಿ ಜಮ್ದಾನಿ ಅಂತ ಬರ್ತಾ ಇದೆ. ವರ್ಕ್ ವೇರ್ ಸೀರೆಗಳು, ಈಸಿ ಮತ್ತು ಲೈಟ್ ವೆಯ್ಟ್ ಕಾಟನ್ ಸೀರೆಗಳು ಇವೆಲ್ಲ. ಆಮೇಲೆ ಮಹೇಶ್ವರಿ ಸಿಲ್ಕ್ ಕಾಟನ್ನು ಇದೆ. ಈ ಥರದ್ದು ಫ್ಯಾನ್ಸಿ ಕಾಟನಲ್ಲೂ ಎಂಬ್ರಾಯ್ಡ್ರಿ ಬರುವಂಥದ್ದು ಬಜೆಟ್ ಸೀರೆಗಳು. ಇವೆಲ್ಲ ಒಂದು 600, 500, 700ವರೆಗೂ ಬರುತ್ತೆ. ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಇಲ್ಲಿ ನಾವಿವಾಗ ನೋಡಿದ್ವಲ್ಲ ಕಾಟನ್ ಲೆನಿಂದು, ಇದರಲ್ಲಿ ನಿಮಗೂ ಇದರಲ್ಲೂ ಒಂದು 10 ಕಲರ್ ಮೇಲೆ ನಿಮಗೆ ಸಿಗುತ್ತೆ. ಇದು ಲೈಟ್ ವೆಯ್ಟು, ಆಮೇಲೆ ಈಸಿಯಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಸೀರೆ. ಕಲ್ಕತ್ತಾ ಕಾಟನ್ನೂ ಸುಮಾರು ವೆರೈಟಿಗಳು ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಅವ್ರದ್ದು ಸ್ಟ್ಯಾಂಡರ್ಡ್ ರೆಡ್ ಆ್ಯಂಡ್ ವೈಟ್ ಸೀರೆ. ಇದು ನಿಮಗೆ ದಸರಾನಲ್ಲೂ ಈವನ್ ಅದರ್ವೈಸೂ ನಿಮಗೆ ಇದರಲ್ಲಿ ಮೆತ್ತಗಿರೋದ್ರಿಂದ ಬಟ್ಟೆ ಅದು ಚೆನ್ನಾಗಿ ಬರುತ್ತೆ. ಇದೆಲ್ಲ ಜಮ್ದಾನಿ ಡಿಸೈನ್ ಇರೋ ಕಾಟನ್ ಸೀರೆಗಳು. ಕಲರ್ಸು ಬರುತ್ತೆ ಇದರಲ್ಲೆಲ್ಲ. ಇದೆಲ್ಲ ಕೋಲ್ಕತ್ತಾ ಕಾಟನ್ ಸೀರೆಗಳು. ಇವೆಲ್ಲ ಎಷ್ಟು ರೇಂಜು? ಇದೆಲ್ಲ ನಿಮ್ಗೆ ಅರೌಂಡ್ ಸೇಮ್ ಅದೇ 600 ಚೇಂಜಲ್ಲಿ ಸ್ಟಾರ್ಟ್ ಆಗುತ್ತೆ. ಸ್ಮೂತ್ ಇದೆ. ಹಾಂ, ಇವೆಲ್ಲ ಇಳ್ಕಲ್ ಸೀರೆಗಳು, ಕಾಟನ್ನು, ವಿಸ್ಕೋಸು. ಆಮೇಲೆ ಇವಾಗ ನಾನು ಹುಟ್ಟಿದ್ದೀನಲ್ಲ ಆ ಥರದ್ದು ನಾರಾಯಣ ಪೀಠ ಸೀರೆಗಳು. ಮತ್ತು ಇಲ್ಲಿ ಬರುತ್ತೆ ನೋಡಿ ಪಟ್ಟೆದಂಚು. ಪಟ್ಟೆದಂಚಂತೂ ಬಿಡೋಕ್ಕೆ ಆಗಲ್ಲ, ಎಲ್ಲರಿಗೆ ಇಷ್ಟವಾದ ಸೀರೆ ಇದು. ಸೊ ಪಟ್ಟೆದಂಚು ಸೀರೆಗಳು ನಮ್ಮ ಹತ್ರ ಸುಮಾರು ಕಲರ್ಸಲ್ಲಿ, ಗಂಗಾ ಜಮುನಾ ಬಾರ್ಡ್ರಲ್ಲಿ ಎಲ್ಲ ಸಿಗುತ್ತೆ. ಆಮೇಲೆ ಇದು ಓಣಂ ಸಾರಿನೂ ಇದೆ ಇಲ್ಲಿ. ಓಣಂ ಸೀರೆನೂ ಇದೆ ಸರ್. ಇವಾಗ ಓಣಂ ಬರ್ತಾ ಇರೋದ್ರಿಂದ ನಿಮಗೆ ಬಲ್ಕಲ್ಲೂ ಸಿಗುತ್ತೆ, ಸಿಂಗಲ್ಲೂ ಸಿಗುತ್ತೆ. ಇವೆಲ್ಲ ತಮಿಳ್ನಾಡು ಸೀರೆಗಳು, ಓಣಂ ಸೀರೆಗಳು ಸಿಗುತ್ತೆ.
ಆಮೇಲೆ ಇಲ್ಲಿ ಬರ್ತಾ ಇವು ಗಿಚ್ಚ ಟಸ್ಸರ್ ಸೀರೆ, ಫ್ಯಾನ್ಸಿ ಸೀರೆಗಳು ಬೇಕಾಗತ್ತೆ. ಸೊ ಅದರಿಂದ ಫ್ಯಾನ್ಸಿ ಸೀರೆಗಳು ನಿಮಗೆ ಸಿಗುತ್ತೆ ಇಲ್ಲೆಲ್ಲ. ಕಾಟನ್ನು ಮತ್ತು ಫ್ಯಾನ್ಸಿ ಇವೆಲ್ಲ ಬೇರೆ ಬೇರೆ ಥರದ ಕಾಟನ್ ಸೀರೆಗಳು, ಆಮೇಲೆ ಕಸೂತಿನೂ ಇದೆ. ಇಲ್ಲಿ ಬರ್ತಾ ನಿಮಗೆ ನೋಡಿ ಇವೆಲ್ಲ ಗಿಫ್ಟು ಕೊಡುವಂಥ ಸೀರೆಗಳು. ಈ ಸೀರೆಗಳೆಲ್ಲ ನಿಮಗೆ ಲೋ ಬಜೆಟಲ್ಲಿ ಅಂದರೆ ಅಫೋರ್ಡಬಲ್ ಬಜೆಟಲ್ಲಿ ನಿಮಗೆ ಗಿಫ್ಟ್ಗೆ ಅಂತ ಸಿಗುತ್ತೆ. ಮುಂಚೆ ಇನ್ಫಾರ್ಮ್ ಮಾಡಿಬಿಟ್ರೆ ನಿಮ್ಗೆ ಎಷ್ಟು ಪೀಸ್ ಬೇಕೋ ನಾನು ಅದನ್ನು ತರಿಸ್ಕೊಡ್ತೀನಿ. ಕಲರ್ದು ಒಂದೇ ಬೇಕು ಅಂತಾರೆ, ಸೊ ಸೇಮ್ ಕಲರ್ ಸೀರೆಗಳನ್ನೇ ನಾನು ಎಷ್ಟು ಪೀಸ್ ಬೇಕೋ ಮಾಡಿಸೂ ಕೊಡ್ತೀನಿ. ಒಂಚೂರು ಟೈಮ್ಗೆ ಮುಂಚೆ ಹೇಳಬೇಕಷ್ಟೆ. ಬಹುಶಃ ನೀವು ಈ ಮದುವೆಗಿದ್ವಿ ಈ ಥರದ ಸಂದರ್ಭಗಳಲ್ಲಿ ಕೆಲವರು 20-30 ಜನರಿಗೆ ಸಾರಿ ಬೇಕು ಅಂತಂದ್ರು ನಿಮ್ಮೊಟ್ಟಿಗೆ ಮಾತಾಡಿದ್ರೆ ಒಂದು ರೀಸನೇಬಲ್ ರೇಟಲ್ಲಿ ಬೆಸ್ಟ್ ಕ್ವಾಲಿಟಿಯನ್ನ ಕೊಡಬಹುದು. ಖಂಡಿತ ನಾನು 100 ಪೀಸು 200 ಪೀಸು ಸಪ್ಲೈ ಮಾಡಿದ್ದೀನಿ. ಸೊ ನೀವು ಒಂದು ಸ್ವಲ್ಪ ಟೈಮ್ ಲಿಮಿಟ್ ಇಟ್ಕೊಂಡು ಹೇಳಿ, ಮದುವೆ ಇರಲಿ ಅಥವಾ ಇದು ಅಪಾರ್ಟ್ಮೆಂಟ್ ಫಂಕ್ಷನ್ ಇರಲಿ, ನಿಮ್ಮ ಸ್ಕೂಲ್ ಫಂಕ್ಷನ್ ಇರಲಿ, ನಾನು ಸಪ್ಲೈ ಮಾಡ್ತೀನಿ. ಸೊ ಇವೆಲ್ಲ ನಿಮಗೆ ಗಿಫ್ಟ್ ಸೀರೆಗಳು. ಇವು ಡ್ರೆಸ್ ಮೆಟೀರಿಯಲ್ಗಳು, ಕಾಟನ್ನು, ಸಿಲ್ಕು, ಕಣದ್ದು ಡ್ರೆಸ್ ಮೆಟೀರಿಯಲು ನಮ್ಮ ಹತ್ರ ಇದೆ. ಜಮ್ದಾನಿ ಡ್ರೆಸ್ ಮೆಟೀರಿಯಲ್ಸು. ಸೊ ಅದನ್ನು ಇಷ್ಟಪಡೋರು ಇರ್ತಾರೆ, ಡ್ರೆಸ್ ಮೆಟೀರಿಯಲ್ ತೊಗೊಂಡು ಹೊಲಿಸ್ಕೊಳ್ಳೋರು, ಆ ಥರದ್ದೆಲ್ಲ ಇರುತ್ತೆ. ಆಮೇಲೆ ಲಂಗ ದಾವಣಿ ಬೇಕು ಅಂದರೆ ನಾನು ಮಾಡಿಸ್ಕೊಡ್ತೀನಿ. ಕುರ್ತಾಗಳು ನಾವು ಲಿಮಿಟೆಡ್ ಆಗಿ ಮಾಡ್ತಾ ಇದ್ದೀವಿ. ಸೊ ಕುರ್ತಾಗಳಲ್ಲೂ ನೀವು ಕೆಲವು ಆವಾಗ ಕಲೆಕ್ಷನ್ ಬಂದಾಗ ನೋಡ್ಕೊಳ್ಬೋದು. ಇದೆಲ್ಲ ಥಿಕ್ ಕಾಟನ್ ವಿಂಟರ್ಗೆ ಅಂತ ಬಂದಿರೋದು. ಇದು ಮಕ್ಕಳಿಗೇನು ನಮ್ಮದು ಇವಾಗ ನೋಡಿ ಪುಟ್ಟ ಮಕ್ಕಳಿಗೆ ಸ್ಕರ್ಟ್ ವಿತ್ ಟ್ರೆಂಡಿಂಗ್ ಬ್ಲೌಸ್. ಇದು ನಾವೇ ಕ್ರಿಯೇಟ್ ಮಾಡಿರೋದು ಡಿಸೈನು. ಈ ಥರದ್ದು ಮುದ್ದಾಗಿ ಮಕ್ಕಳಿಗೆ ಹಾಕೊಳ್ಳೋಕ್ಕೆ, ಎಳೆ ಮಕ್ಕಳಿಗೆ ಚೆನ್ನಾಗಿರುತ್ತೆ. ಆಮೇಲೆ ಇದು ನೋಡಿ ಸಿಲ್ಕಲ್ಲಿ ನಾವು ಕ್ರಿಯೇಟ್ ಮಾಡಿರೋ ಡಿಸೈನು. ಸೊ ಫುಲ್ ಬ್ಲೌಸ್ ಬೇಕು, ಸ್ಲೀವ್ಲೆಸ್ ಬೇಡ ಅಂದ್ರೂ ಲಂಗ ಬ್ಲೌಸು ಈ ಥರನೂ ಬರುತ್ತೆ. ಮೇಲಿಂದ ಶುರುವಾಗೋ ಪಟ್ಟಿನಲ್ಲೂ ನಾವು ಈ ಥರ ಮಾಡಿಸ್ಕೊಡ್ಬೋದು. ಮತ್ತು ಇದು ನೋಡಿ ಸ್ಕರ್ಟು ಪ್ಲೀಟೆಡ್ ಸ್ಟೈಲಲ್ಲಿ ಮಾಡಿರೋದು. ಇದು ಟಿಶ್ಯೂ ಬಟ್ಟೆನಲ್ಲಿ ಪ್ಲೀಟೆಡ್ ಸ್ಟೈಲಲ್ಲಿ ಮಾಡಿರೋದು. ಇದೆಲ್ಲ ನಾವೇ ಇನ್ಹೌಸ್ ಕ್ರಿಯೇಟ್ ಮಾಡಿರೋ ಡಿಸೈನ್ಸ್ ಇದು. ಮತ್ತು ಇದು ಪ್ಯೂರ್ ಕಾಟನಲ್ಲಿ ಇದು ಒಳ್ಳೆ ಹಿಟ್ ಡಿಸೈನ್ ಆಯಿತು, ನಮಗೆ ಎಲ್ಲರಿಗೂ ಇಷ್ಟ ಆಯಿತು. ಮಕ್ಕಳಿಗೆ ಚುಚ್ಚಲ್ಲ, ತುಂಬ ಕಂಫರ್ಟಬಲ್ ಆಗಿರುತ್ತೆ ನೋಡಿ ಡಿಸೈನ್ಸು. ಇವಾಗ 2 ವರ್ಷ 3 ವರ್ಷ 4 ವರ್ಷದವರೆಗೂ ಹಾಕ್ಬೋದು, 1 ವರ್ಷದಿಂದನೂ. ಆಮೇಲೆ ಇದು ಒಂದು ಸ್ವಲ್ಪ ಟ್ರೆಂಡಿಂಗ್ ಡಿಸೈನಲ್ಲಿ ನಾವು ಮಾಡಿಸಿರೋದೊಂದು ತೋರಿಸ್ತೀನಿ. ಇದು ಫ್ರಾಕು. ಸೊ ಇಲ್ಲಿ ಹಿಂದ್ಗಡೆ ಈ ಥರ ಓಪನ್ ಬ್ಯಾಕ್ ಮಾಡಿ ಈ ಥರ ಕ್ರಿಯೇಟ್ ಮಾಡಿದ್ವಿ ಸ್ಲೀವ್ಲೆಸ್ಸಲ್ಲಿ. ಮಕ್ಕಳಿಗೂ ಬೇಕಾದ್ದೆಲ್ಲವೂ ಇದೆ, ಮಕ್ಕಳದಲ್ಲೂ ಬೇಕಾದ್ದೆಲ್ಲನೂ ಇದೆ. ಸೀಸನ್ ಚೇಂಜ್ ಆದಂಗೆ, ಟ್ರೆಂಡ್ ಚೇಂಜ್ ಆದಂಗೆ ನಾವು ಮಾಡ್ತಾ ಇದ್ದೀವಿ. ಕಾಟನ್ನು, ಸಿಲ್ಕು, ಟಿಶ್ಯೂನಲ್ಲಿ ಬೇರೆ ಬೇರೆ ಥರ ಡಿಸೈನ್ಸಲ್ಲೂ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದೆಲ್ಲ ಪುಟ್ಟ ಮಕ್ಕಳಿಗೆ ಅಂದರೆ ಅರೌಂಡ್ 450-500 ಸ್ಟಾರ್ಟ್ ಆಗಿ ಮೇಲ್ ರೇಂಜ್ವರೆಗೂ ಇರುತ್ತೆ ಮೆಟೀರಿಯಲ್ ಮೇಲೆ. ಇವಾಗ ನೀವು 6 ಮಂತ್ಸು 0 to 3 ಮಂತ್ಸಿಂದನೂ ನಿಮಗೆ ಸಿಗುತ್ತೆ ಪುಟ್ ಫ್ರಾಕ್ಸ್. ಇದು ನಮ್ಮ ಬ್ಯಾಸ್ಕೆಟ್ಸ್ ಕಲೆಕ್ಷನ್. ಇದು ಕೈನಲ್ಲೇ ನೇಯ್ದಿರೋ ಬ್ಯಾಸ್ಕೆಟ್ಸು ನೋಡಿ, ಬರೀ ನೇಯ್ದಿಲ್ದೇನೆ ಮೇಲೆ ಎಂಬ್ರಾಯ್ಡ್ರೂ ಮಾಡಿರೋದು, ಎಲ್ಲ ಕೈ ಕೆಲಸನೇ. ಸೊ ನೀರಿಂದ ಗ್ರಾಸ್ ತೆಗಿಬೇಕು, ಅದನ್ನು ಸಮ ಮಾಡಿ ಇದು ಮಾಡಬೇಕು, ತುಂಬ ಎಫರ್ಟ್ ಇರೋ ಕೆಲಸ ಈ ಬ್ಯಾಸ್ಕೆಟ್ಸ್. ಇದೆಲ್ಲ ನಮಗೆ ನಾರ್ತ್ ಈಸ್ಟ್ ಕಡೆಯಿಂದ ಬರುತ್ತೆ ಸರ್. ಸೊ ಅಲ್ಲಿ ತುಂಬ ಒಳ್ಳೆ, ನಾವು 2 ತಿಂಗಳು ಬೇಕು ಆ್ಯಕ್ಚುಲಿ ಬ್ಯಾಸ್ಕೆಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ಬರೋಕ್ಕೆ, ಅಷ್ಟು ಎಫರ್ಟ್ ಇರುತ್ತೆ. ಸೊ ಬೇರೆ ಬೇರೆ ಥರದ್ದು ನೀವು ಇದನ್ನು ಹಿಂಗೂ ಉಪಯೋಗಿಸ್ಬೋದು. ಏನಾದರೂ ತರಕಾರಿ, ಹಣ್ಣು ಹಾಕಿ, ಹೂ ಹಾಕಿ, ಇಲ್ಲ ನೀವು ಮನೆಯಲ್ಲಿ ಮುಂದ್ಗಡೆ ಶೂ ರ್ಯಾಕ್ ಮೇಲೆ ಇಟ್ರು ತುಂಬ ಸುಂದರವಾಗಿ ಕಾಣುತ್ತೆ ವೆಲ್ಕಮ್ ಮಾಡೋಕ್ಕೆ ನಿಮ್ಮ ಗೆಸ್ಟ್ಸ್ನ. ಸೊ ಅದಲ್ದೇನೆ ಈ ಥರ ಯುಟಿಲಿಟಿನಲ್ಲಿ ಇದರಲ್ಲೂ ಇದೆ, ವಿತೌಟ್ ಎನಿ ಡಿಸೈನು ನೀವು ಯೂಸ್ ಮಾಡ್ಬೋದು. ಇದೆಲ್ಲ ಹೀಗೆ ಇಟ್ಕೊಂಡು ನಡಿಬೋದು. ಆಮೇಲೆ ಹ್ಯಾಂಡ್ ಬ್ಯಾಗ್, ಇವೆಲ್ಲ ಹ್ಯಾಂಡ್ ಬ್ಯಾಗ್, ಇದೆಲ್ಲ ಟೋಟ್ ಬ್ಯಾಗ್ ಥರ ಬರುತ್ತೆ. ಇದು ಈ ಥರ ಉಪಯೋಗಿಸ್ಕೋಬೋದು ನೀವು. ಯಾರೂ ಕೈ ಹಾಕಿ ಏನೂ ತೊಗೊಳಕ್ಕಾಗಲ್ಲ, ಅಷ್ಟು ಸೇಫ್ ಆಗಿರುತ್ತೆ ಇದು. ಆಮೇಲೆ ಈ ಥರದ್ದು ನೀವು ಹಬ್ಬಗಳಲ್ಲಿ ಅಥವಾ ಟೇಬಲ್ ಮೇಲೆ ಹಣ್ಣು ಹಾಕಿಡೋಕ್ಕೆ ನೀವು ಇದನ್ನು ಕೊಡ್ಬೋದು, ಗಿಫ್ಟಾಗೂ ಮಾಡ್ಬೋದು. ನಾವು ಗಿಫ್ಟಿಂಗಿಗೆ ಸುಮಾರು ಈ ಥರದ್ದು ಸಪ್ಲೈ ಮಾಡ್ತಾ ಇದ್ದೀನಿ. ಇದು ಇಲ್ಲಿ 2 ಥರದ ಬ್ಯಾಸ್ಕೆಟ್ಸ್ ಇದೆ. ಒಂದು ಬ್ಯಾಂಬೂನಲ್ಲಿ ನೇಯ್ದಿರೋದು, ಆಮೇಲೆ ಇನ್ನೊಂದು ಗ್ರಾಸಲ್ಲಿ ನೇಯ್ದಿರೋದು. ಒಂದು ಟೇಬಲ್ ಮೇಲೆ ಇಡೋದು, ನೀವು ಗಿಫ್ಟ್ ಕೊಡೋದು, ಅರ್ಶಿನ ಕುಂಕುಮಕ್ಕೆ ಕೊಡೋದು, ಅವರು ಉಪಯೋಗಿಸ್ಕೋವಂಥ ಬ್ಯಾಸ್ಕೆಟ್ಸು. ಇನ್ನೊಂದು ನೀವೇ ಕೈನಲ್ಲಿ ಇಡ್ಬೋದು, ಮನೆಯಲ್ಲಿ ಶೋಗೆ ಇಡ್ಬೋದು. ಎಂಬ್ರಾಯ್ಡ್ರಿ ಮಾಡಿರೋದು, ಬೇರೆ ಬೇರೆ ಕಲರಲ್ಲಿ ಎಂಬ್ರಾಯ್ಡ್ರಿ ಸಿಗುತ್ತೆ ನಿಮಗೆ, ಪ್ಲೇನಲ್ಲೂ ಸಿಗುತ್ತೆ. ಸೊ ನೀವು ದಿನನಿತ್ಯದಲ್ಲಿ ಪ್ಲಾಸ್ಟಿಕ್ ಉಪಯೋಗ ಮಾಡಿ ಇದು ವಾತಾವರಣ ಹಾಳು ಮಾಡೋ ಬದಲು ಈ ಥರದ್ದು ಉಪಯೋಗಿಸಿದ್ರೆ ನಿಮಗೆ ತುಂಬ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಯುಟಿಲಿಟಿ ಪ್ರಾಡಕ್ಟ್ಸ್ ಇದೆಲ್ಲ. ಇವು ಜೆಂಟ್ಸ್ ಪಂಚೆಗಳು, ತುಂಬ ಒಳ್ಳೆ ಕಲರ್ಸ್ ಇದೆ ನಮ್ಮ ಹತ್ರ. ಇದೆಲ್ಲ ಸೆಮಿ ಸಿಲ್ಕು, ಮತ್ತು ನಿಮಗೆ ಸಿಲ್ಕಲ್ಲೂ ನಾನು ಕೊಡ್ತೀನಿ. ಇದು ಸೆಮಿ ಸಿಲ್ಕಲ್ಲಿ ರುದ್ರಾಕ್ಷ ಬಾರ್ಡ್ರಲ್ಲಿ ಇದೊಂದು ಪರ್ಪಲ್, ಆ್ಯಕ್ಚುಲಿ ವೈಲೆಟ್ ಕಲರ್ ನೋಡಿ. ನೀವು ಗಿಫ್ಟು ಕೊಡ್ಬೋದು, ಇಲ್ಲ ನೀವು ನಿಮ್ಮ ಪೂಜೆಗಳಿಗೆ ಕೂತ್ಕೊಳ್ಳೋಕ್ಕೆ ಹಬ್ಬಗಳಿಗೆ ತೊಗೋಬೋದು. ಸೊ ಈ ಥರ ನೀವು ಗಿಫ್ಟ್ಗಳನ್ನು ಮಾಡ್ಬೋದು ನೋಡಿ. ಒಳ್ಳೆ ಕಾಂಬಿನೇಷನ್ ಬರುತ್ತೆ. 40-50 ಕಲರ್ ಸಿಗುತ್ತೆ ನಮ್ಮ ಹತ್ರ ಬೇರೆ ಬೇರೆ ಕಲರ್ಸಲ್ಲಿ. ಇಲ್ಲ ಬರೀ ಆಫ್ ವೈಟ್ ಬೇಕು ಮತ್ತು ಗಂಗಾ ಜಮುನಾ ಬಾರ್ಡರ್ ಬೇಕು ಅಂದರೆ ಆ ಥರದ್ದು ಇದೆ.
ಆಮೇಲೆ ಬಾರ್ಡ್ರು 1 ಇಂಚು 1/2 ಇಂಚು ಇಷ್ಟುದ್ದ ಅಗಲ ಬಾರ್ಡ್ರ್ವರೆಗೂ ನಾನು ನಿಮಗೆ ಕೊಡ್ಬೋದು. ಇದು ನೋಡಿ ಒಂಥರ ಲೈಟ್ ಆಫ್ ವೈಟು ಅಲ್ಲ, ಸಪೋಟನಲ್ಲೇ ತುಂಬ ರೇರ್ ಒಳ್ಳೆ ಕಲರ್ ಇದು. ಐವರಿ ಮೇಗೆಲೆ ಬಂದಿದೆ ಈ ಕಲರು. ಈ ಥರದ ಕಲರ್ಸಲ್ಲೂ ರೇರ್ ಕಲರ್ಸಲ್ಲೂ ನಿಮಗೆ ಸಿಗುತ್ತೆ. ಇದು ನೋಡಿ ಎಲ್ಲೋ ಇದೆ, ಕೆಲವರು ಉಡ್ತಾರೆ ಚೆನ್ನಾಗೆ ಪಂಚೆ ಉಡ್ಬೋದು. ಪ್ಲಸ್ ಇದರಲ್ಲಿ ಈ ಪಂಚೆ ಒಳಗೇನೆ ನಿಮಗೆ ಒಂದು ಲೈನ್ ಬರುತ್ತೆ ಸಣ್ಣದಾಗಿ, ಸೊ ಅಲ್ಲಿ ಶಲ್ಯ ಇರುತ್ತೆ, ಶಲ್ಯ ಪಂಚೆ ಎರಡೂ ಆಗುತ್ತೆ. ಇಲ್ಲ ಪೂರ್ತಿ ಕಚ್ಚೆ ಉಡೋರಿಗೆ ಕಚ್ಚೆನೂ ಉಡ್ಬೋದು. ನಿಮಗೆ ಇದರಲ್ಲಿ ಕಚ್ಚೆ ಬೇಕಾದರೆ ನೀವು ತೊಗೊಂಡು ಮಾಡಿಸ್ಕೋಬೋದು, ಇಲ್ಲ ಹಾಗೇನೂ ಉಡ್ಬೋದು. ಆಮೇಲೆ ಇವೆಲ್ಲ ನಾವು ಗಿಫ್ಟ್ಸ್ಗಳು ಇವಾಗ ಕಾಟನ್ನಲ್ಲಿ ನೀವು ಫಂಕ್ಷನ್ ಬಂದಾಗ 25-30 ಪೀಸ್ಗಳು ನೀವು ಕೊಡಬೇಕು ಅಂದರೆ ಇದು ಪಂಚೆಗಳು ಹಾಗೆ ಕಾಟನ್ ಪಂಚೆಗಳು ಸಿಗುತ್ತೆ ನಿಮಗೆ. ನಿಮ್ಗೆ ಯಾವ ಥರ ಬೇಕೋ ನಾನು ಆ ಥರ ಕಾಂಬಿನೇಷನ್ ಮಾಡಿ ಕೊಡ್ತೀನಿ. ಇವೆಲ್ಲ ಎಷ್ಟು ಇರುತ್ತೆ ರೇಟ್ ಎಲ್ಲ? ಎಲ್ಲ ರೇಟ್ ಅರೌಂಡ್ 1200. ಇವೆಲ್ಲ ಗಿಫ್ಟ್ಸ್ ಆದರೆ ನಿಮಗೆ 400 ರೇಂಜಲ್ಲೂ ಸಿಗುತ್ತೆ. ಇವು ಖಾದಿ ಸಿಲ್ಕ್ ಕುರ್ತಾಗಳು. ನಮ್ಮ ಹತ್ರ ಕುರ್ತಾಗಳು ಜೆಂಟ್ಸ್ಗಾಗಲಿ ಪುಟ್ಟ ಮಕ್ಕಳಿಗೆ ಹುಡುಗರಿಗಾಗಲಿ ಖಾದಿ ಸಿಲ್ಕು ಮತ್ತು ಪ್ಯೂರ್ ಕಾಟನಲ್ಲೂ ಸಿಗುತ್ತೆ. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಸುಮಾರು ನಮಗೆ ಕೇಳ್ತಾ ಇದ್ದಾರೆ ಟ್ವಿನ್ನಿಂಗ್ ಇದೆಯಾ ಅಂತ. ಸೊ ತಂದೆ ಮಗ ಅಥವಾ ಅಂಕಲ್ಲು ನೆವ್ಯೂ ಆ ಥರದವ್ರಿಗೆ ಸೇಮ್ ಕಲರಲ್ಲಿ ನಿಮಗೆ ಇವಾಗ ಸಣ್ಣ ಮಗುವಿಂದ ಹಿಡಿದು ದೊಡ್ಡೋರವರೆಗೂ ಸೈಜಸ್ ಸಿಗುತ್ತೆ. ಸೊ ಇದು ನೋಡಿ, ಇದೊಂದು ಕಲರು ಒಳ್ಳೆ ಬ್ಲೂ ಕಲರು, ಇದು ಫುಲ್ ಸ್ಲೀವ್ ಇದೆ. ನಿಮ್ಮ ಹತ್ರ ಹಾಫ್ ಸ್ಲೀವು ನಾನು ನಿಮಗೆ ಕೊಡ್ಬೋದು. ಮತ್ತು ಇವಾಗ ಮಕ್ಕಳದಾದರೆ ಈ ಥರ ಹನಿ ಕಲರ್ಸಲ್ಲಿ ಬೇರೆ ಬೇರೆ ಥರದ ಕಲರ್ಸಲ್ಲೂ ಸಿಗ್ಬೋದು. ಇವಾಗ ಮಕ್ಕಳಿಗೆ ನೀವು ಕಾಂಬಿನೇಷನ್ ಮಾಡಬೇಕು ಅಂದರೆ ಕಚ್ಚೆ ಜೊತೆಲಿ ಹಾಕ್ಬೋದು, ಇಲ್ಲ ಪಂಚೆನೂ ಸಿಗುತ್ತೆ, ಪಂಚೆ ಜೊತೆಲೂ ಹಾಕ್ಬೋದು. ಕಚ್ಚೆನೂ ನಮ್ಮ ಹತ್ರ ರೆಡಿಮೇಡ್ ಅರೌಂಡ್ 15 ಇಯರ್ಸ್ವರೆಗೂ ಸಿಗುತ್ತೆ. ಇವೆಲ್ಲ ಸಿಲ್ಕ್, ಸೆಮಿ ಸಿಲ್ಕಲ್ಲಿ ಪಂಚೆಗಳು. ಇದೇ ಥರದ ಸೆಟ್ಟಲ್ಲಿ ನಾನು ನಿಮಗೆ ಫುಲ್ ಪ್ಯೂರ್ ಸಿಲ್ಕನಲ್ಲೂ ಮಾಡಿಕೊಡ್ತೀನಿ. ಶರ್ಟ್ಗಳಾಗಲಿ ಅಥವಾ ಈ ಥರದ್ದು ನೋಡಿ, ಇದು ಮಕ್ಕಳ ಶರ್ಟು. ಸೊ ಇದೇ ಥರದ್ರಲ್ಲಿ ದೊಡ್ಡವ್ರಿಗೂ ಸಿಗುತ್ತೆ, ಎಲ್ಲ ಕಲರಲ್ಲೂ ಸಿಗುತ್ತೆ ನಿಮಗೆ. ಪೂರ್ತಿ ಸೆಟ್ ವಿತ್ ಶಲ್ಯ. ಆಮೇಲೆ ಪಂಚೆ ಉಡಕ್ಕೆ ಬರದೇ ಇರೋರಿಗೆ ವೆಲ್ಕ್ರೋ ಇರೋದು ಆಪ್ಷನ್ನು ನಿಮಗೆ ನಾವು ಕೊಡ್ಬೋದು. ಇದೆಲ್ಲ ವೆಲ್ಕ್ರೋ ಇರೋ ಪಂಚೆ ಶರ್ಟ್ಗಳು. ಈಗ ಆಮೇಲೆ ಈ 2 ವರ್ಷದಲ್ಲಿ ನೀವು ಕೆಲವು ಇದನ್ನೆಲ್ಲ ಮಾಡಿದ್ರಲ್ವ, ಮನೆಯ ಹೊರಗಡೆಗೆ ಒಂದಿಷ್ಟು ಅಲ್ಲಿ ನಿಮ್ಮನೆ ವಾತಾವರಣವನ್ನು ಬಳಸ್ಕೊಂಡು. ಹೌದು, ಏನು ಮಾಡ್ತಾ ಇದ್ದೀವಿ ಅಂದರೆ ಬರೀ ಮಾರಕ್ಕಿಂತ ಅಕ್ರಾಸ್ ದ ಟೇಬಲ್ ಮಾರಕ್ಕಿಂತ ಅದೇ ಕಾನ್ಸೆಪ್ಟ್ ಇರೋದು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ. ಸೊ ಜನಗಳಿಗೆ ಗೊತ್ತಾಗಲಿ ಬಟ್ಟೆ ಹೇಗಿದೆ, ಏನು ಮಾಡ್ತಾ ಇದ್ದೀವಿ ಕೆಲಸ, ಆಮೇಲೆ ಹೇಗೆ ಜನ ಕಷ್ಟಪಟ್ಟು ಇದನ್ನು ನೇಯ್ತಾರೆ ಅನ್ನೋದಕ್ಕೆ. ಶ್ರಾವಣ ನೇಯ್ಗೆ ಹಬ್ಬ ಅಂತ ಈಗ ರೀಸೆಂಟಾಗೂ ಒಂದು ಮಾಡಿದ್ವಿ ನಾವು. ಅದರಲ್ಲಿ ಒಂದು ಯುನೀಕ್ ಪಾಯಿಂಟ್ ಏನು ಇತ್ತು ಅಂದರೆ, ನಮ್ಮದೇ ಕಸ್ಟಮರ್ಸ್ ಬಂದು ನಮ್ಮ ಹ್ಯಾಂಡ್ಲೂಮ್ ಆಗಲಿ ಎಕ್ಸ್ಕ್ಲೂಸಿವ್ ಬಟ್ಟೆಗಳನ್ನ ಹಾಕ್ಕೊಂಡು ಬೇರೆಯವ್ರಿಗೂ ಒಂದು ತೋರಿಸೋ ಥರ ಹೆರಿಟೇಜ್ ವಾಕ್ ಅಂತಾನು ಮಾಡಿದ್ವಿ. ಆಮೇಲೆ ಹೇಗೆ ಕಚ್ಚೆ ಉಡೋದು ಅಂತ ಒಂದು ಡೆಮೋ ಮಾಡಿಸಿದ್ವಿ. ಸೊ ಈ ಥರದ್ದು ಆವಾಗ ನಾವು ಹಮ್ಮಿಕೊಂಡು ಜನಗಳಿಗೂ ರೆಸ್ಪಾನ್ಸು ಚೆನ್ನಾಗಿದೆ. ಇಲ್ಲಿ ನಮ್ಮ ಸುತ್ತಲೂ ಮುತ್ತಲವರು ಬರ್ತಾರೆ, ಕೆಲವರು ಹುಡ್ಕೊಂಡು ಬಂದು ನೋಡ್ಕೊಂಡು ಹೋಗ್ತಾರೆ. ಇನ್ನೂ ನಮ್ಗೆ ಎನ್ಕರೇಜ್ ಕೊಡಬೇಕು, ಜಾಸ್ತಿ ಜನಗಳು ಬಂದರೆ ನಮ್ಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಆಗುತ್ತೆ ಅಂತ ನಾನು ಹೇಳ್ತೀನಿ. ಹೌದಾ? ಅಂದ್ರೆ ಆ ಥರದ್ದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಿದ್ದೀರಾ? ನಮ್ಮ ಈ ಮಟ್ಟದಲ್ಲೂ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ನಾವು ಪ್ರೋತ್ಸಾಹ ಸಿಕ್ಕರೆ ಖಂಡಿತ ನಾವು ಮಾಡೋಣ ಅಂತ. ಓಕೆ ವೀಕ್ಷಕರೇ, ಇಲ್ಲಿಯವರೆಗೆ ಪ್ರಿಯಾಯಿತಿ ಶಾಪ್ ಹೇಗಿದೆ, ಆ ಮಳಿಗೆಯಲ್ಲಿ ಏನೇನಿದೆ, ಒಂದು ರೀತಿಯಲ್ಲಿ ನನಗೆ ಭಾಳ ಸಂತೋಷ ಆದದ್ದೇನು ಅಂತಂದರೆ, ಅಬಾಲ ವೃದ್ಧರಾಗಿ ಎಲ್ಲರಿಗೂ ಬೇಕಾದಂಥ ಈ ಕಾಲಕ್ಕೆ ಬೇಕಾದಂಥ ಟ್ರೆಂಡಿ ಡ್ರೆಸ್ಗಳು ಮತ್ತು ಗಿಫ್ಟ್ಗಳು ಎಲ್ಲವೂ ಇಲ್ಲಿದೆ. ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಇದನ್ನು ಆಯ್ಕೆ ಮಾಡ್ಕೋಬೋದು. ಇಲ್ಲಿ ನಂಬರ್ ಇದೆ, ಅಡ್ರೆಸ್ ಇದೆ, ಅವರನ್ನು ಸಂಪರ್ಕಿಸ್ಬೋದು. ನಿಮಗೆ ಆಗಲೇ ನಾನು ಹೇಳಿದಾಗೆ ನಿಮಗೆ ಬೇಕಾದಂಥ ಮದುವೆ ಸಮಾರಂಭಗಳಿಗೆ ಒಂದು ಲಾಟಾಗಿ ಬೇಕಂತಂದರೂ ಕೂಡ ಅವರು ಅದಕ್ಕೆ ಸಿದ್ಧವಾಗಿ ನಿಮಗೆ ರೆಡಿ ಮಾಡಿಕೊಡ್ತಾರೆ. ರೀಸನೇಬಲ್ ಪ್ರೈಸಲ್ಲೂ ಕೊಡ್ತಾರೆ. ನೀವು ಅದನ್ನು ಆಯ್ಕೆ ಮಾಡ್ಕೋಬೋದು. ನಾನೀಗ ಈ ಮಳಿಗೆಗೆ ಬಂದ ಉದ್ದೇಶವೇ ಏನು ಅಂತಂದರೆ, ನಮಗೆ ಹಿತಮಿತವಾಗಿ ಮತ್ತು ಆರೋಗ್ಯಪೂರ್ಣವಾಗಿ ನಿಮಗೆ ಬೇಕಾದಂಥ ಟ್ರೆಂಡಿ ಡ್ರೆಸ್ಗಳು, ಸಾರಿಗಳು ಎಲ್ಲವೂ ಇಲ್ಲಿ ಸಿಗ್ತವೆ. ಮೇಡಮ್, ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ ಹೇಳ್ಬಿಡಿ. ನೀವು ಮತ್ತೆ ಬಂದಿರೋದು ಆ್ಯಕ್ಚುಲಿ ತುಂಬ ಸಂತೋಷ. ಹೋದ ವರ್ಷ ಆದಮೇಲೂ ತುಂಬ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಅದಕ್ಕೆ ನನ್ನ ಅಂಗಡಿ ಇಷ್ಟು ದೊಡ್ಡದಾಗಕ್ಕೆ ಸಾಧ್ಯ ಇದೆ. ಸೊ ಬನ್ನಿ, ನೋಡಿ, ಕೈಮಗ್ಗ ಏನು ಅಂತ ತಿಳ್ಕೊಳ್ಳಿ, ನಿಮ್ಗೇನು ಬೇಕು ಅಂತ ಹೇಳಿ ನಾವು ಇದು ಮಾಡ್ತೀವಿ. ನಿಮ್ದೇನಾದರೂ ಫೀಡ್ಬ್ಯಾಕು ಸಜೆಷನ್ಸ್ ಇದ್ದರೆ ದಯವಿಟ್ಟು ಕೊಡಿ. ಧನ್ಯವಾದ. ಮತ್ತು ಒಂದು ರೀತಿಯಲ್ಲಿ ನಮ್ಮ ಈ ಕರಕುಶಲ ಕೈಗಾರಿಕೆ ಅಥವಾ ಗುಡಿ ಕೈಗಾರಿಕೆ, ನೇಯ್ಗೆ ಅಂತೆಲ್ಲ ಏನು ಹೇಳ್ತೇವೆ, ಅದೆಲ್ಲದಕ್ಕೆ ಪ್ರೋತ್ಸಾಹ ಕೊಡುವಂಥ ಒಂದು ಪರ್ಯಾಯವಾದಂಥ ಕೆಲಸವನ್ನು ನಾವು ಮಾಡಿದಾಗತ್ತೆ. ಈ ಶಾಪಿಂದ, ಈ ಮಳಿಗೆಯಿಂದ ನೀವೇನೇನು ಕೊಂಡ್ಕೊಳ್ತೀರೋ ಅದೆಲ್ಲವೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮನೆಗಳಲ್ಲೂ ಜೀವಂತವಾಗಿರುವಂಥ
ಇವತ್ತು ನಶಿಸ್ತಾ ಇರುವಂಥ ಈ ಗುಡಿ ಕೈಗಾರಿಕೆ ಅಥವಾ ನೇಯ್ಗೆ ಕಸೂತಿ ಇದೆಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟಾಗತ್ತೆ. ಹಾಗಾಗಿ ಈ ಒಂದು ಮಳಿಗೆಯನ್ನು ನೀವು ಹೆಚ್ಚೆಚ್ಚು ಬಳಸ್ಕೊಳ್ತೀರಿ ಅಂತ ನಾನು ಆಶಿಸ್ತಾ ಮತ್ತೊಮ್ಮೆ ನಿಮಗೆ ಅಭಿನಂದಿಸ್ತಾ ನಿಮ್ಮ ಈ ವೃತ್ತಿ ಅಥವಾ ವ್ಯವಸಾಯ ಹೆಚ್ಚೆಚ್ಚು ಜನಪ್ರಿಯವಾಗಲಿ ಅಂತ ಆಶಿಸ್ತೇನೆ. ನಮಸ್ತೆ. ತುಂಬ ಧನ್ಯವಾದ.